ಡ್ರೀಮ್ಸ್ನ ಮೊದಲನೇ ಬೋನಸ್ ಡ್ರಾ ಮಾಡ್ತಿದ್ದೀವಿ. ತುಂಬ ಒಳ್ಳೆ ಸಪೋರ್ಟ್ ಸಿಕ್ಕಿರೋದ್ರಿಂದ ಎಲ್ಲ ಕಸ್ಟಮರ್ಗಳಿಗೆ ಸ್ಯಾಟಿಸ್ಫೈ ಮಾಡೋ ಲೆವೆಲಲ್ಲಿ ನಾವು ಈ ದಿನ ಅಚೀವ್ ಆಗಿದ್ದೀವಿ ಅಂದ್ಕೊಂಡಿದ್ದೀನಿ. ಆದ್ರೂ ಎಲ್ಲೋ ಒಂದು ನಮಗೆ ಸಪೋರ್ಟ್ ಬೇಕಾಗಿದೆ. ಸಪೋರ್ಟ್ ಅಂದರೆ ನಾವೇ ಏನು ಮಾಡ್ತಿದ್ದೀವಿ ಅನ್ನೋದು ನಮಗೆ ಗೊತ್ತಿರಬೇಕು, ನಾವು ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದೀವಿ ಅಂತ ನಮಗೆ ಗೊತ್ತಿರಬೇಕು. ಇದರಿಂದ ನಮಗೆ ಏನೇನು ಬೇಕು, ನಾವು ಏನು ಮಾಡಬೇಕು ಅನ್ನೋದು ನಾವು ತಿಳ್ಕೋಬೇಕು. ಇನ್ನೊಂದೇನೆಂದರೆ ಡ್ರೀಮ್ಸ್ ಕಡೆಯಿಂದ ಇವತ್ತು ಏನು ಸೇರಿದ್ರಲ್ಲ, ಇಷ್ಟು ಜನ ಸೇರಿದ್ರಲ್ಲ ಅವರಿಗೆಲ್ಲ ನನ್ನ ಅಭಿನಂದನೆಗಳು, ಹೃತ್ಪೂರ್ವಕ ಅಭಿನಂದನೆಗಳಿಂದ ಸ್ವಾಗತ ಕೋರುತ್ತೇನೆ. ಇವತ್ತು ಡ್ರೀಮ್ಸ್ ಲಕ್ಕಿ ಡ್ರಾ ಸರ್ಪ್ರೈಸ್ ಬೋನಸ್ ಡ್ರಾ ಇಂದ ಸ್ಟಾರ್ಟ್ ಮಾಡೋದು ಇದನ್ನು ಈ ಜರ್ನಿ ಎಲ್ಲಿವರೆಗೆ ನಿಲ್ಲುತ್ತೋ ಅಲ್ಲಿವರೆಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಮೊದಲನೇದಾಗಿ ನಮ್ಮ ಕಸ್ಟಮರ್ ಯಾರೇ ಇರಲಿ, ಟ್ರಸ್ಟ್ ಅನ್ನೋದು ಬೆಳೆಸ್ಕೊಳ್ಳೋದು ಭಾಳ ಮುಖ್ಯ. ಅಂದರೆ ನಾವು ಟ್ರಸ್ಟ್ ಬೆಳೆಸ್ಕೊಂಡಿರೋದಕ್ಕೆ ನಮಗೆ ಇವತ್ತು ಈ ರಿಸಲ್ಟ್ ಸಿಕ್ಕಿದೆ. ಆ್ಯಕ್ಚುಲಿ ಇನ್ನೂ ಜಾಸ್ತಿ ಪ್ರಯತ್ನದಲ್ಲಿದ್ದೀವಿ. ಇನ್ನು ಬೇರೆ ಥರದ ಬಿಸ್ನೆಸ್ಸಲ್ಲಿ ಪ್ರಯತ್ನದಲ್ಲಿದ್ದೀವಿ. ಬೇರೆ ಥರ ಅಂದರೆ ನಮಗೆ ಯಾವ ರೀತಿ ಆಗುತ್ತೆ ಅಂದರೆ ಒಂದೇ ರೂಪ, ಒಂದೇ ಗುಣ ಇರೋದಿಲ್ಲ ಈ ಕಂಪನಿಗೆ. ಈ ಕಂಪನಿ ಬಂದ್ಬಿಟ್ಟು ಬೇರೆ ಥರದಲ್ಲಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತಿದೆ. ಇನ್ನು ಇನ್ವೆಸ್ಟ್ಮೆಂಟ್ ಅಂದರೆ ಇದು ಎಲೆಕ್ಟ್ರಾನಿಕ್ ಐಟಮ್ ಆಗಿರ್ಬೋದು, ಮತ್ತು ಬೇರೆ ಕಡೆ ಶೋರೂಮ್ ಆಗಿರ್ಬೋದು. ಆದರೆ ಲಾರ್ಜ್ ಸ್ಕೇಲಲ್ಲಿ ಶೋರೂಮ್ಗಳು ಮಾಡ್ತಾ ಇಲ್ಲ. ಸ್ಟಾರ್ಟಿಂಗಲ್ಲಿ ಸ್ಮಾಲ್ ಸ್ಕೇಲಲ್ಲಿ ಶೋರೂಮ್ ಸ್ಟಾರ್ಟ್ ಮಾಡ್ತಿದ್ವಿ. ಸ್ಮಾಲ್ ಸ್ಕೇಲಲ್ಲಿ ಅಂದರೆ ಎಲ್ಲ ಪ್ರತಿಯೊಂದು ಊರು, ಪ್ರತಿಯೊಂದು ಹಳ್ಳಿಗಳಲ್ಲೂ ನಮ್ಮ ಶೋರೂಮ್ ಸ್ಟಾರ್ಟ್ ಆಗ್ಬೇಕಂತ ನಾನು ಬಯಸ್ತಾ ಇದ್ದೀನಿ. ಇನ್ನೊಂದು, ಯಾಕೆ ಇಷ್ಟು ಸೈಲೆಂಟಾಗಿ ಕುಂತಿರೋ ಗೊತ್ತಿಲ್ಲ, ಜೋರಾದ ಒಂದು ಚಪ್ಪಾಳೆ ಹೊಡಿತೀನಿ. ಇನ್ನೂ ಜೋರಾಗಿ ಎಲ್ಲರೂ ಚಪ್ಪಾಳೆ ಹೊಡಿತೀವಿ. ಇದು ಜೋಶ್. ಇಲ್ಲೇ ಇದ್ರಲ್ಲ, ಎಲ್ಲರೂ ಇಲ್ಲೇ ಇದ್ರಲ್ಲ, ಫೋನ್ ಸೈಲೆಂಟ್ ಮಾಡ್ರಿ. ಫಸ್ಟ್ ನಮಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೊಂದು ಚಿಕ್ಕದಾಗಿ ಗಿಫ್ಟ್ ಕೊಡ್ಸೋದು ಪ್ರಾರಂಭ ಮಾಡೋಣ. ಯಾಕಂದರೆ ಈ ಕಂಪ್ನಿ ಸ್ಟಾರ್ಟ್ ಮಾಡಬೇಕು ನಾನು ಇದರ ಬಗ್ಗೆ ಹೇಳಿದಾಗ ನನಗೆ ಯಾರು ನೋ ಅನ್ನೋರೇ ಜಾಸ್ತಿ ಇದ್ದರು, ಎಸ್ ಅನ್ನೋರು ಭಾಳ ಕಡಿಮೆ ಜನ ಎಸ್ ಅನ್ನೋರು ಇದ್ದರು. ಅದಕ್ಕೆ ಅಂಥವರಿಗೆ ಇವತ್ತು ಗುರುತಿಸಿ ಸಣ್ಣದಾದ ಒಂದು ಗಿಫ್ಟ್ ಪ್ರೋಗ್ರಾಮ್ ನಾವು ಇಟ್ಕೊಂಡಿದ್ದೀವಿ. ಮೊದಲಿಗೆ ಗಿಫ್ಟ್ ಕೊಡೋಕ್ಕಿಂತ ಮುಂಚೆ ನನ್ನೊಂದು ಪ್ರಶ್ನೆ ನಿಮಗೆ, ಡ್ರೀಮ್ಸ್ ಯಾವ ರೀತಿ ನಡೀತಾ ಇರ್ಬೋದು ಅನ್ನೋದು ನಿಮ್ಮ ಥಿಂಕ್ ಏನು? ನನಗೆ ಅದು ಬೇಕಾಗಿದೆ. ಯಾರಾದ್ರು ಆನ್ಸರ್ ಮಾಡ್ತೀರಾ? ಯಾರಿಗೂ ಗೊತ್ತಿಲ್ವಾ ಯಾವ ರೀತಿ ನಡೀತಾ ಇದೆ ಅಂತ? ಇವಾಗ ಹೊಸ ರೂಪ ಪಡ್ಕೊಂಡಿದೆ ಡ್ರೀಮ್ಸ್. ಇವಾಗ ಇನ್ವೆಸ್ಟ್ಮೆಂಟಲ್ಲಿ ನಡೀತಿದೆ, ಎಲ್ಲ ನಡೀತಿದೆ. ಮತ್ತು ಎಲ್ಲ ಕಡೆ ಶೋರೂಮ್ ಮಾಡ್ಬೇಕನ್ನೋದು ಒಂದೇ ಪ್ಲ್ಯಾನಿಂಗು. ಒಂದೇ ಸರಿ 4ರಿಂದ 5 ಶೋರೂಮ್ ಮಾಡೋ ಪ್ಲ್ಯಾನಿಂಗ್ ಇದೆ. ನೆಕ್ಸ್ಟ್ ಮಂತ್ ಅಷ್ಟೊತ್ತಿಗೆ 2 ಶೋರೂಮ್ ಆದರೂ ಬಳ್ಳಾರಿ ಸುತ್ತಮುತ್ತ ಒಂದು, ಮತ್ತು ಬಳ್ಳಾರಿಯಲ್ಲಿ ಒಂದು ನಾವು ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಅದಕ್ಕೊಂದು ಜೋರ ಚಪ್ಪಾಳೆ ಕೊಡಿ. ಮೊದಲನೇದಾಗಿ ನಮ್ಮನ್ನು ಸಪೋರ್ಟ್ ಮಾಡಿರೋದು, ಫಸ್ಟ್ ಗಿಫ್ಟ್ ಕೊಡ್ಬೇಕಂತ ನಾನು ಅಂದ್ಕೊಂಡಿರೋದು ಯಾರಿಗೆ ಅಂದರೆ ಪ್ರಭಾವತಿ ಮೇಡಮ್ ಅವರಿಗೆ ಫಸ್ಟ್ ಗಿಫ್ಟ್. ಯಾಕಂದರೆ ಅವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ವೆಲ್ಕಮ್ ಮೇಡಮ್, ಬನ್ನಿ. ಅದು ಬರ್ರಿ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಸೆಕೆಂಡ್ ಗಿಫ್ಟ್ ಬಂದು ಹುಬ್ಳಿಯಲ್ಲಿದ್ದಾರೆ ರಾಧಾ ಮೇಡಮ್ ಅಂತ. ಆ್ಯಕ್ಚುಲಿ ಅವರು ಇವತ್ತು ಬಂದಿಲ್ಲ. ಅವರು ಬರದೇ ಇರೋದಕ್ಕೆ ಕಾರಣ ಭಾಳ ಇದೆ. ಅವರು ಕಾರಣಾಂತರಗಳಿಂದ ಇವತ್ತು ಬರೋಕ್ಕಾಗಿಲ್ಲ. ಅವ್ರಿಗೊಂದು ಗಿಫ್ಟ್ ಕೊಡ್ತಾ ಇದ್ದೀನಿ. ಅವರು ಪ್ರಭಾವತಿ ಮೇಡಮ್ಗೆ ಕೊಡ್ತೀನಿ. ಇದು ರಾಧಾ ಮೇಡಮ್ ಅವರಿಗೆ ಗಿಫ್ಟು. ದಯಮಾಡಿ ರಾಧಾ ಮೇಡಮ್ ನೀವು ಬಂದು ಕಲೆಕ್ಟ್ ಮಾಡಿ ಬಳ್ಳಾರಿಗೆ, ಇಲ್ಲ ಅಥವಾ ನಾವೇ ಕೊರಿಯರಿಗೆ ಕಳಿಸ್ತೀವಿ. ಓಕೆ ಮೇಡಮ್, ಥ್ಯಾಂಕ್ಸ್.
ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಬೆನ್ನೆಲುಬಾದಂಥ ಒಬ್ಬರು ವ್ಯಕ್ತಿ ಇಲ್ಲಿದ್ದಾರೆ. ಯಾರು ಅಂದರೆ ಇಲ್ಲಿಂದ ಭಾಳ ದೂರ ಅಲ್ಲಿಂದ ನಾವು ಯಾವುದೇ ಮಾತು ಏನು ಹೇಳೋದನ್ನು ಬಂದ್ಬಿಡ್ತಾರೆ. ನಮಗೆ ಸಪೋರ್ಟ್ ಮೊದಲಿಂದನೇ ಕೊಡ್ತಿದ್ದಾರೆ. ಅವ್ರಿಗೆ ಬೇರೆ ಯಾರು ಅಲ್ಲ, ಮಿಸ್ಟರ್ ಬಸವರಾಜ್ ಸರ್. ಅವ್ರು ದಯಮಾಡಿ ಹಾಗೆ ಈ ರೀತಿ ಸಪೋರ್ಟ್ ಮಾಡೋದಂಥ ವ್ಯಕ್ತಿಗಳು ಭಾಳಷ್ಟು ಜನ ಇದ್ದಾರೆ. ಇನ್ನು ಕೆಲವೊಬ್ರು ಬಂದಿಲ್ಲ, ಇನ್ನೂ ಒಬ್ಬರು ಇದ್ದಾರೆ. ನಮ್ಮ ಸ್ನೇಹಿತರಾದಂಥ ಗಾರ್ಲಿಂಗಪ್ಪ ಸರ್ ಅವರು ಜಾಲಿಗಳಿಂದ ಇಲ್ಲಿ ಬಂದಿದ್ದಾರೆ. ಅವರಿಗೆ ಒಂದು ಸಣ್ಣದಾದ ಇನ್ನು ಡ್ರಾ ವಿಷಯಕ್ಕೆ ಬರೋಣ. ಆ್ಯಕ್ಚುಲಿ ಡ್ರಾನಲ್ಲಿ ಏನಂದರೆ ಕಸ್ಟಮರು ತುಂಬ ಜಾಸ್ತಿ ಆಗಿಲ್ಲ. ಯಾಕಂದರೆ ನೆಕ್ಸ್ಟ್ ಏನಂದರೆ ಮನುಷ್ಯನಿಗೆ ಟ್ರಸ್ಟ್ ಭಾಳ ಇಂಪಾರ್ಟೆಂಟ್. ನಾವು ಯಾವುದೇ ವ್ಯಕ್ತಿ ಯಾವುದೇ ಒಂದು ಪ್ಲ್ಯಾನ್ ಹೇಳಿದಾಗ ಟ್ರಸ್ಟ್ ಭಾಳ ಇಂಪಾರ್ಟೆಂಟ್. ಟ್ರಸ್ಟ್ ಇಲ್ಲದೇ ಇರೋ ವ್ಯಕ್ತಿಗಳು ಭಾಳಷ್ಟು ಜನ ಇದ್ದಾರೆ. ಟ್ರಸ್ಟ್ ಇರೋ ವ್ಯಕ್ತಿ ಕೆಲವೇ ಜನಗಳು ಸಿಕ್ಕಿದ್ದಾರೆ ನಮಗೆ. ಆದ್ರೂ ನನ್ನ ಹೃದಯಪೂರ್ವಕವಾಗಿ ಕಸ್ಟಮರ್ಗಳಿಗೆ ನನ್ನ ಅಭಿನಂದನೆ ಹೇಳ್ತೀನಿ. ಯಾರೇ ಬಂದರೂ ಭಾಳ ಸಂತೋಷದಿಂದ ನಾನು ಗಿಫ್ಟ್ ಕೊಡ್ತೀನಿ. ಈ ಗಿಫ್ಟು ಮೊದಲನೇ ಗಿಫ್ಟ್ ತೆಗಿಯೋದಕ್ಕೆ, ಮೊದಲನೇ ಬೋನಸ್ ತೆಗಿಯೋಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತೀನಿ. ವಿನ್ ಡ್ರೀಮ್ಸ್ ಅನ್ನೋದು ನಾನು ಅನ್ಕೊಂಡಾಗ ಭಾಳ ಜನ ನಮ್ಮ ಮನೇಲಿ ಅಪೋಸ್ ಮಾಡಿ ಬೇಡ, ಇದು ಮಾಡಲೇಬೇಡ, ಇದು ಭಾಳ ತಪ್ಪು ಇದೆ, ಇದರಲ್ಲಿ ನಿನಗೆ ಟ್ರಸ್ಟ್ ಇರಲ್ಲ, ಯಾರಿಗೂ ನಂಬಿಕೆ ಇರಲ್ಲ, ನಿನಗೆ ಮೇಂಟೈನ್ ಮಾಡೋಕ್ಕೆ ಬರಲ್ಲ ಅಂತಂದರು. ಆದ್ರೂ ಇವತ್ತಿನ ದಿನ ಈ ರೀತಿಯಾಗಿ ಒಂದು ಪ್ರೋಗ್ರಾಮ್, ಸಣ್ಣದಾದಂಥದ್ದು ಪ್ರೋಗ್ರಾಮ್ ಇದ್ರೂ ಇದು ದೊಡ್ಡ ಮಟ್ಟಕ್ಕೆ ಬೆಳೀತದೆ ಅನ್ನೋದೊಂದು ಸೂಚನೆ ನಮಗೆ ಬರ್ತಿದೆ. ಇದರಿಂದ ಮೊದಲನೇ ಡ್ರಾ ಸ್ಟಾರ್ಟ್ ಮಾಡೋಣ. ಫಸ್ಟ್ ಡ್ರಾ ಲಕ್ಕಿ ವಿನ್ನರ್ ಎತ್ತೋರು ಯಾರಂದರೆ ನನ್ನ ಸಪೋರ್ಟಿವ್, ನನ್ನ ಫ್ರೆಂಡ್ ಆದಂಥ ನನ್ನ ಗೆಳೆಯ ಮಿಸ್ಟರ್ ರವಿತೇಜ ಅವರಿಗೆ ನಾನು ಮೇಡಮ್ ಸೆಕೆಂಡ್ ಪಾರ್ಟ್ ಮೊದಲನೇ ಬೋನಸ್ ಡ್ರಾ ಸ್ಟಾರ್ಟ್ ಮಾಡ್ತಿದ್ದೀವಿ. ಬೇರೆ ಏನಾದ್ರು ಕಾಣ್ತಿದ್ದೀನ ದಯಮಾಡಿ ಕಲಿಸಿ. ಒಂದ್ಸರಿ ಕೈ ಎತ್ತಿ ಬಿಡಿ, ಫ್ರೆಂಡ್ ಬೇಡ, ಕೈ ಎತ್ತಿ ತೋರಿಸಿ. ಇನ್ನೊಂದ್ಸರಿ ಸಾರಿ ಸರ್, ನಿಮಗೆ ತೊಂದರೆ ಕೊಟ್ಟಿದ್ದಕ್ಕೆ. ಒಂದೆರಡು ಮಾತು ವಿನ್ ಡ್ರೀಮ್ಸ್ ಬಗ್ಗೆ ಏನಾದ್ರು ಹೇಳಕ್ಕೆ ಬಯಸ್ತೀರಾ? ಸರ್, ವಿಕ್ಟರ್ ಇದು ಮೊದಲನೇ ಹೆಜ್ಜೆ. ಇದನ್ನೇ ಸ್ವಲ್ಪ ದೊಡ್ಡದಾಗಿ ಬೆಳಿಬೇಕಂದ್ರೆ ನನ್ನ ಆಸೆ. ನಮ್ದಲ್ಲ, ನಮ್ಮೆಲ್ಲರ ಕಡೆಯಿಂದ ಅದೊಂದು ದೊಡ್ಡ ಆಸೆ. ಅದನ್ನು ದೊಡ್ಡದಾಗಿ ಮಾಡಬೇಕಂದ್ರೆ ನಮ್ದು ಎಲ್ಲರದ್ದು ಉದ್ದೇಶನೂ ಇದೆ. ನಿಮ್ಗೆ ಏನು ಬೇಕೋ ಸಪೋರ್ಟ್ ಅದೆಲ್ಲವೂ ನಾವು ಆಗಿರ್ಬೋದು, ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರೂ ಆಗಿರ್ಬೋದು, ನಾವು ಡೆಫಿನೆಟ್ಲಿ ಮಾಡ್ತಿರೋದು ನಮ್ಮದು ಒಂದು ನಿಮಗೆ ಸಂತೋಷ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಂದೇ ನಿಮಿಷ ಇದೆ ಸರ್, ಮೊದಲನೇ ಡ್ರಾ ಯಾರಿಗೆ ಬಂದಿರ್ಬೋದು ಅನ್ನೋದು ಇವಾಗ ನೋಡೋಣ. ವಿನ್ ಡ್ರೀಮ್ಸ್ ಪ್ರಪ್ರಥಮ ಬಾರಿಗೆ ಒಂದು ಬೋನಸ್ ಡ್ರಾ ಮಾಡಿದ್ದೆ. ಆ ಬೋನಸ್ ಡ್ರಾ ಸರ್ಪ್ರೈಸ್ ಗಿಫ್ಟ್ ಆಗಿದೆ. ಆ ಸರ್ಪ್ರೈಸ್ ಗಿಫ್ಟ್ ಇಲ್ಲಿರೋರು ಯಾರಿಗೂ ಗೊತ್ತಿಲ್ಲ ಏನು ಅನ್ನೋದು. ಆ ಸರ್ಪ್ರೈಸ್ ಗಿಫ್ಟ್ ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆಯದಾಗಿದೆ, ತುಂಬ ಕಾಸ್ಟ್ಲಿ ಆಗಿದೆ. ಅದನ್ನು ಇವಾಗ ಫಸ್ಟ್ ಡ್ರಾನಲ್ಲಿ ಯಾರ್ದು ಬಂದಿರ್ಬೋದು ಹೇಳ, VD 0008 VD 0008 ಈ ಕಸ್ಟಮರಿಗೆ ಫಸ್ಟ್ ಬೋನಸ್ ಡ್ರಾ ಬಂದಿದೆ. ದಯಮಾಡಿ ಯಾರೇ ಇದ್ರೂ ನೀವು ಕನ್ಫರ್ಮ್ ಮಾಡಿ, ಈ ವಿಡಿಯೋ ಯಾರೇ ನೋಡ್ತಿದ್ರು ಕನ್ಫರ್ಮ್ ಮಾಡಿ. VD
000. ನಾಗುಬಾಯಿ ಸರ್, ನಾಗುಬಾಯಿ ಅವ್ರೆ. ಚಪ್ಪಾಳೆ ಹೊಡಿ. ನಾಗುಬಾಯಿ ಅವರಿಗೆ ಕಂಗ್ರ್ಯಾಚುಲೇಷನ್ಸ್. ಬಳ್ಳಾರಿಯಲ್ಲಿ ಇರ್ತಾರೆ. ಅವರಿಗೆ ಮೊದಲನೇ ಪ್ರಪ್ರಥಮವಾಗಿ ಡ್ರಾ ಸಿಕ್ಕಿದೆ. ದಯಮಾಡಿ ಅವ್ರು ನೋಡ್ತಿದ್ರೆ ನೀವು ನಮ್ಮ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ಅಂದರೆ ಸ್ವಲ್ಪ ಹೊತ್ತು ಆದಮೇಲೆ ನಾನೇ ಕಾಂಟ್ಯಾಕ್ಟ್ ಮಾಡ್ತೀನಿ. ನಿಮಗೆ ಸರ್ಪ್ರೈಸ್ ಗಿಫ್ಟ್, ಮೊದಲನೇ ಸರ್ಪ್ರೈಸ್ ಗಿಫ್ಟ್ ಬಂದಿದೆ. ಓಕೆನಾ? ನೆಕ್ಸ್ಟ್ ವಿನ್ ಡ್ರೀಮ್ಸ್ ಇಂದ ಸರ್, ಸರ್ ನೀವೇ ಬನ್ನಿ ಸರ್. ಇವಾಗ ಒಂದು 3 ಕಾಯಿನ್ ಅಂತ ತಗೊಳ್ಳಿ ಸರ್. ಆ ಥರನೇ ಸೇಮ್. ನೋಡಿ, ಇವಾಗ ಯಾರಿಗಾದ್ರೂ ಬರ್ಬೋದು, ನಮ್ಮಲ್ಲಿರೋರಿಗಾದ್ರೂ ಬರ್ಬೋದು, ಯಾರಿಗಾದ್ರೂ ಬರ್ಬೋದು. ದಯಮಾಡಿ ನೀವು ಪ್ರೇ ಮಾಡಿ ನೀವು ಬರಲಿ ಅಂತ. ಇಲ್ಲಿರೋರಿಗೆ ಯಾರಿಗಾದ್ರೂ ಬರ್ಬೋದು. ಥ್ಯಾಂಕ್ ಯು ಸರ್. ಇನ್ನೊಂದು ಹಂಗೆ ತಗೊಳ್ಳಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಟೋಟಲ್ 1 ಡ್ರಾ ಆಗಿದೆ. ಥ್ಯಾಂಕ್ ಯು ಸರ್. ತುಂಬ ನಮ್ಮ ಶಕ್ತಿ ಆದಂಥ ರವಿತೇಜ್ ಅವರು. ಇವರ ಬಗ್ಗೆ ಆಮೇಲೆ ಮತ್ತೆ ಇನ್ನೊಂದು 5 ನಿಮಿಷ ಆದಮೇಲೆ ನಾನು ಇವ್ರ ಬಗ್ಗೆ ಮತ್ತೆ ಹೇಳ್ತೀನಿ. ದಯಮಾಡಿ ಕೂತ್ಕೊಳ್ಳಿ ಸರ್. ಈಗ ಯಾರಿಗೆ ಬಂದಿರ್ಬೋದು, ಇನ್ನ 2 ಡ್ರಾ ಯಾರಿಗೆ ಬಂದಿರ್ಬೋದು ಅಂತ ನೀವು ಊಹೆ ಮಾಡಿ. ನೆಕ್ಸ್ಟ್ ವಿನ್ನರ್ ಇರೋರು PD ಮಾಡಿ. ನೆಕ್ಸ್ಟ್ ಲಕ್ಕಿ ವಿನ್ನರ್, ನೆಕ್ಸ್ಟ್ ಬೋನಸ್ ಡ್ರಾ ಲಕ್ಕಿ ವಿನ್ನರ್ VD0038 ರಾಮಸ್ವಾಮಿ ಅವರೇ, ನೀವು ಈ ಲಕ್ಕಿ ಡ್ರಾನ ಗೆದ್ದಿದ್ದೀರಾ. ಇದು ಸರ್ಪ್ರೈಸ್ ಗಿಫ್ಟ್, ತುಂಬ ಚೆನ್ನಾಗಿದೆ. 2ನೇ ಲಕ್ಕಿ ಡ್ರಾನ ನೀವು ವಿನ್ ಆಗಿದ್ದೀರಾ. ನೆಕ್ಸ್ಟ್ ಗೆದ್ದಿರೋರು VD0193 ಸರ್. MV ಅಶೋಕ್ ನಾಯಕ್ ಅವರೇ, ನೀವು ಎಲ್ಲಿದ್ರೋ ಈ ವಿಡಿಯೋ ನೋಡ್ತಿದ್ರೆ, ನೀವು 3ನೇ ಸರ್ಪ್ರೈಸ್ ಡ್ರಾನಲ್ಲಿ 3ನೇ ಬಹುಮಾನ ಗೆದ್ದಿದ್ದೀರಾ. ಎಲ್ಲರೂ ಜೋರ ಚಪ್ಪಾಳೆ. ನೆಕ್ಸ್ಟ್ ಮತ್ತೆ 3 ಆಗಿದೆ. ಮತ್ತೆ ನೆಕ್ಸ್ಟ್ ಅಭ್ಯರ್ಥಿನ ಕರೆಯೋ ಸರ್ದಿ. ಇವರು ಇವಾಗ ಕರೆಯುವಂಥ ಮನುಷ್ಯರು ತುಂಬ ಒಳ್ಳೆಯವರು, ತುಂಬ ಸಪೋರ್ಟಿವ್. ಯಾವುದೇ ರೀತಿಯಲ್ಲಿ ಹೆಂಗೆ ನೀವು ಎಷ್ಟೇ ಕೆಳಗೆ ಬಿದ್ದರೂ ಮರ್ಯಾದೆ ರೆಸ್ಪೆಕ್ಟ್ ಇಲ್ಲದೆ ಮಾತಾಡದೆ ಇರೋದಂಥ ವ್ಯಕ್ತಿ ಯಾರಂದರೆ ಮಿಸ್ ಪ್ರಭಾವತಿ ಅವರು. ತುಂಬ ಒಳ್ಳೆಯ ವ್ಯಕ್ತಿ. ಅವರು ಇಲ್ಲಿ ಸ್ಟೇಜ್ ಮೇಲೆ ಬರಬೇಕಂತ ವಿನಂತಿ. ಬರ್ರಿ, ಜೋರ ಚಪ್ಪಾಳೆ ಹೊಡೆದ್ರೆ ನಮಗೆ ಇಸ್ಕೊಂಡು. ಮೇಡಮ್, ನೀವು 3 ಕಾಯಿನ್ ತಕ್ಕೊಡ್ಬೇಕು. ಫಸ್ಟ್ ಕೈ ತೋರಿಸಿ. ಇವಾಗ ಹಾಕಿ. ಓಕೆ, ಮತ್ತೆ ನೆಕ್ಸ್ಟ್ ಇನ್ನೂ 2. ಇನ್ನೂ 1 ಕಲಿಸ್ತಾರೆ. ಕೈ ತೋರಿಸಿ, ಖಾಲಿ ಕೈ ತೋರಿಸಿ.
ಓಕೆ ಮೇಡಮ್, ಥ್ಯಾಂಕ್ ಯು ಪ್ರಭಾವತಿ ಮೇಡಮ್, ಥ್ಯಾಂಕ್ ಯು. ನೆಕ್ಸ್ಟ್ 3 ವ್ಯಕ್ತಿಗಳು ಯಾರಂದರೆ VD 000 VD 00010 VD 00010. ಸರ್ ಡಬಲ್ 010 ಇರುತ್ತೆ ನೋಡಿ ಸರ್. 0010. ಇಲ್ಲ ಹಾಂ 0010. PD 0010. ಇಲ್ಲ 00010. 0010. ಫಸ್ಟ್ 10. ಭಾಗ್ಯಲಕ್ಷ್ಮಿ ಭಾಗ್ಯಲಕ್ಷ್ಮಿ ಅವರಿಗೆ 0010. ಅಭಿನಂದನೆಗಳು. ನೀವು 4ನೇ ಡ್ರಾನ ನೀವು ಸರ್ಪ್ರೈಸ್ ಗಿಫ್ಟ್ನ ನೀವು ಗೆದ್ದಿದ್ದೀರಿ. ಭಾಗ್ಯಲಕ್ಷ್ಮಿ ಅವರೇ ಅಭಿನಂದನೆಗಳು, ನಿಮಗೆ ತುಂಬ ಅಭಿನಂದನೆಗಳು. ಜೋರಾದ ಚಪ್ಪಾಳೆ. ಅದೇ ಅದೇ VD 0010. ಹಾಗೆ ನೆಕ್ಸ್ಟ್ VD 0169 VD 0169. ಸರ್ ಆರ್ ಸುನಿಲ್ ಕುಮಾರ್ ಅವರೇ ಕಂಗ್ರ್ಯಾಚುಲೇಷನ್ಸ್, ನೀವು 5ನೇ ಡ್ರಾ ಗೆದ್ದಿದ್ದೀರಾ. ಆರ್ ಸುನಿಲ್ ಕುಮಾರ್ ಅವರು 5ನೇ ಡ್ರಾ ಗೆದ್ದಿದ್ದೀರಾ. ನೆಕ್ಸ್ಟ್ VD 0347 VD 0347. ಸರ್ ಭುವನ್ ಎ ಕುಮಾರ್ ಇವರು ಹುಬ್ಳಿಯವರು. ರಾಧಾ ಮೇಡಮ್ ನಿಮ್ಮ ಟೀಮಿಂದ ಭುವನ್ ಎ ಕುಮಾರಿಗೆ ಇದು 6ನೇ ಡ್ರಾ ನಿಮಗೆ ಲಭ್ಯ ಆಗಿದೆ. ದಯಮಾಡಿ ಈ ವಿಡಿಯೋ ನೋಡ್ತಿದ್ರೆ ದಯಮಾಡಿ ಫೋನ್ ಮಾಡಿ ಕಲೆಕ್ಟ್ ಮಾಡಿ, ಇಲ್ಲ 5-10 ನಿಮಿಷದಲ್ಲಿ ನಾವೇ ಕಾಲ್ ಮಾಡ್ತೀವಿ ನಿಮಗೆ. ಓಕೆ, ನೆಕ್ಸ್ಟ್ ಇಬ್ಬರು ಬರ್ಬೋದು. ಯಾರು ಬರ್ತೀರಾ ಸರ್? ಮೇಡಮ್ ನೀವು ಬರ್ತೀವಿ. ಮೇಡಮ್ ಬರೀ ಕೃಷ್ಣ ರೆಡ್ಡಿ ಸರ್ ಬರೀ ಸರ್. ಓಕೆ, ನೆಕ್ಸ್ಟ್ ನಿಮ್ಮ ಹೆಸರು ಮೇಡಮ್? ಕಲಾವತಿ ಮೇಡಮ್ ಅವರಿಗೆ ಧನ್ಯವಾದಗಳು. ಬೇರೆ ಕಾರಣ ಇರ್ತಿದ್ದಾರೆ. ಓಕೆ, ಅಲ್ಲ ಮಿಕ್ಸ್ ಮಾಡಿ ಫಸ್ಟ್ ಫುಲ್ ಕಲಿಸ್ತೀನಿ. ಲಾಸ್ಟ್ 4 ಜನರು ಅನೌನ್ಸ್ ಮಾಡೋಣ ಬೇಡ? ಅನೌನ್ಸ್ ಮಾಡೋಣ ಬೇಡ? ನೀವು ಏನಾದ್ರು ಮಾತಾಡಿದ್ರೆ ನಾನು ಅದೇ ಆಂಗ್ಸೈಟಿ ಇರಲಿ. ಇದ್ರ ಮಧ್ಯೆ ಒಂದಿಬ್ಬರಿಗೆ ಇನ್ನಿಬ್ಬರಿಗೆ ಗಿಫ್ಟ್ ಇನ್ನು ಇಬ್ಬರಿಗೆ ಗಿಫ್ಟ್ ಕೊಡೋ ಸರ್ದಿ. ನಮಗೆ ನಾವು ಈ ಥರ ಮಾಡ್ತೀವಿ ಅಂದಾಗ ನಮಗೆ ಸಪೋರ್ಟ್ ಮಾಡೋದಂಥ ವ್ಯಕ್ತಿ ಇಲ್ಲೇ ಕೊಳಗಲ್ ಊರಿನವರು ಕೃಷ್ಣ ರೆಡ್ಡಿ ಸರ್ ಅವರು ತುಂಬ ನಮಗೆ ಸಪೋರ್ಟಿವ್ ಆಗಿ ತುಂಬ ಚೆನ್ನಾಗಿ ನಮಗೆ ಒಂದು ಮಾರ್ಗದರ್ಶನ ನೀಡಿ ನಮಗೆ ನಂಬಿ ಫಸ್ಟ್ ಟ್ರಸ್ಟ್ ಭಾಳ ಇಂಪಾರ್ಟೆಂಟ್ ಅನ್ನೋದು ಅವ್ರು ನಮ್ಮನ್ನು ತೋರಿಸಿದ್ದಾರೆ. ಭಾಳ ನಂಬಿಕೆಯಿಂದ ನಮ್ಮಲ್ಲಿ ಹೂಡಿಕೆ ಮಾಡಿದ್ದಾರೆ, ನಮ್ಮಲ್ಲಿ ಮೆಂಬರ್ಶಿಪ್ ಮಾಡಿ ಮತ್ತು ಅವ್ರ ಕಡೆ ಟೀಮ್ ಅವ್ರನ್ನ ಮೆಂಬರ್ಶಿಪ್ ಮಾಡಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಕೃಷ್ಣ ರೆಡ್ಡಿ ಸರಿಗೆ ಜೋರಾದ ಚಪ್ಪಾಳೆ.
ಕೃಷ್ಣಾರೆಡ್ಡಿ ಸಾರಿಗೆ ಒಂದು ಬಹುಮಾನ ಕೊಡ್ತಿದ್ದೀವಿ. ಇನ್ನೊಬ್ರು ಭಾಸ್ಕರ್ ಸರ್ ಅಂತ ನಮ್ಮ ಪ್ರಭಾವತಿ ಮೇಡಮ್ ಅವರು ಯಾವಾಗಲೂ ಹೇಳ್ತಿದ್ದಾರೆ ಅವ್ರ ಬಗ್ಗೆ. ತುಂಬ ಒಳ್ಳೆ ವ್ಯಕ್ತಿ, ತುಂಬ ಚೆನ್ನಾಗಿರೋರು ಅಂತ ಹೇಳೋದು. ಹಾಗೆ ಅವರು ನಮ್ಮಲ್ಲಿ ಹೇಳಿದ ತಕ್ಷಣ ಮೆಂಬರ್ಶಿಪ್ ಮಾಡಿದ್ರು. ಇದೇ ರೀತಿ ಅವ್ರ ಜೊತೆ ಬಾಂಧವ್ಯ ನಡೀತಾನೆ ಇದೆ. ತುಂಬ ಒಳ್ಳೆ ಬಾಂಧವ್ಯದಿಂದ ನಡೀತಾ ಇದೆ. ವಿನ್ ಡ್ರೀಮ್ಸ್ ಕಡೆಯಿಂದ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಭಾಸ್ಕರ್ ಸರ್ ಅವರು ಸ್ಟೇಜ್ ಮೇಲೆ ಬರ್ಬೇಕಂತ ವಿನಂತಿ. ಜೋರಾದ ಚಪ್ಪಾಳೆ ಹೊಡಿ. ನೆಕ್ಸ್ಟ್ ಗಿಫ್ಟ್ ಕೊಡೋ ಸರ್ದಿ ಮುಗೀತು. ನೆಕ್ಸ್ಟ್ ಇವಾಗ ಅನೌನ್ಸ್ ಮಾಡೋ ಸರ್ದಿ. ಯಾರು ಲಾಸ್ಟ್ 4 ಜನ ಯಾರಿರ್ಬೋದು? ಲಾಸ್ಟ್ 4 ಜನ ಕಾಯಿನ್ ಎತ್ತಿದ್ದಾರೆ. ಅದ್ರ ಬಗ್ಗೆ ಮಾತಾಡೋಣ. ಫಸ್ಟ್ ಅನೌನ್ಸ್ ಮಾಡ್ತೀನಿ. VD 0020. VD 0020. ನದೀಮ್ ಡ್ಯಾನಿಲ್ ಅವರು, ಹೈದರಾಬಾದ್ ಅವರು, ನನ್ನ ಸ್ನೇಹಿತರು. ನದೀಮ್ ಡ್ಯಾನಿಲ್ ಅವರೇ, ನೀವು ಇದು ವಿಡಿಯೋ ನೋಡ್ತಿದ್ರೆ ದಯಮಾಡಿ ನಿಮಗೆ 7ನೇ ಗಿಫ್ಟ್, ಸರ್ಪ್ರೈಸ್ ಗಿಫ್ಟ್, ನಿಮ್ಗೆ 7ನೇ ಸರ್ಪ್ರೈಸ್ ಗಿಫ್ಟ್ ಸಿಕ್ಕಿದೆ. ದಯಮಾಡಿ ನೀವು ಕಾಲ್ ಮಾಡಿ, ಇಲ್ಲಾಂದ್ರೆ 10 ನಿಮಿಷದಲ್ಲಿ ನಾವೇ ಕಾಲ್ ಮಾಡ್ತೀವಿ. ನದೀಮ್ ಡ್ಯಾನಿಲ್ ಅವರು ನನ್ನ ಸ್ನೇಹಿತರು, ಹೈದರಾಬಾದಲ್ಲಿ ಇರ್ತಾರೆ. ನೆಕ್ಸ್ಟ್ ಗೆದ್ದಂಥ ವ್ಯಕ್ತಿ, ಬಹುಮಾನ ಗೆದ್ದಂಥ ವ್ಯಕ್ತಿ VD 0357. VD 0357. 357 ಸರ್. VD 0357. ಗಡ್ಡಪ್ಪ ಅಂಪಮ್ಮ ಚಾನಾಡ ಕಡೆಯಿಂದ ಒಂದು ಸರ್ಪ್ರೈಸ್ ಗಿಫ್ಟ್ ಗೆದ್ದಿದ್ದಾರೆ. ಗಡ್ಡಪ್ಪ ಅಂಪಮ್ಮ ಅವರು ಈ ಗಿಫ್ಟ್ ಅವರು ಬಹಳ ನಿರೀಕ್ಷೆಯಲ್ಲಿದ್ರು, ಬರ್ತದೋ ಇಲ್ಲ ಅನ್ನೋದು. ಈಗ ಗಡ್ಡಪ್ಪ ಅಂಪಮ್ಮ ಅವರೇ, ನೀವು ನೋಡ್ತಿದ್ರೆ ಫೋನ್ ಮಾಡಿ, ಇಲ್ಲ ಅಂದ್ರೆ 10 ನಿಮಿಷದಲ್ಲಿ ನಾವೇ ಕಾಲ್ ಮಾಡ್ತೀವಿ. ನೆಕ್ಸ್ಟ್ VD 0306. 306. VD 0306. H ನಾಗಮ್ಮ. VD 0306. 306. H ನಾಗಮ್ಮ. H ನಾಗಮ್ಮ ಅವರೇ, ನೀವು ವಿಡಿಯೋ ನೋಡ್ತಿದ್ರೆ ದಯಮಾಡಿ ಕಾಲ್ ಮಾಡಿ, ಇಲ್ಲ 10 ನಿಮಿಷದಲ್ಲಿ ನಾವು ಕಾಲ್ ಮಾಡ್ತೀವಿ. H ನಾಗಮ್ಮ ಅವರು ವಿನ್ ಆಗಿದ್ದಾರೆ. ಜೋರಾದ ಚಪ್ಪಾಳೆ. ಲಾಸ್ಟ್ ಕಾಯಿನ್. ಈ ಬೋನಸ್ ಡ್ರಾ ಮುಗಿಸುವಂತ ವೇಳೆಯಲ್ಲಿ ಲಾಸ್ಟ್ ಲಕ್ಕಿ ಡ್ರಾ ಯಾರು ಗೆದ್ದಿದ್ದಾರೆ ಅಂದರೆ ನಿಮ್ಮ VD 0018. 0018. VD 0018. ಸಾನ್ವಿ ಎಸ್ ನಾಯ್ಕ್. ಸಾನ್ವಿ ಎಸ್ ನಾಯ್ಕ್, ಈ ವಿಡಿಯೋ ಯಾರು ನೋಡ್ತಿದ್ದೀರಾ ಅವರು ದಯಮಾಡಿ ಕಾಲ್ ಮಾಡಿ. ಸಾನ್ವಿ ಎಸ್ ನಾಯ್ಕ್ ಗಜೇಂದ್ರಗಢದವರು, ಅವರು ನಮ್ಮ ಅಂಕಲ್ ಆದಂಥ ಅವ್ರ ಮಗಳು, ಅವರಿಗೆ ಬಂದಿದೆ. ಜೋರಾದ ಚಪ್ಪಾಳೆ. ಷಣ್ಮುಖ ನಾಯ್ಕ್ ಟೀಚರು, ಅವ್ರ ಮಗಳಿಗೆ ಬಂದಿದೆ. ಇಲ್ಲಿಗೆ ಈ ಸರ್ಪ್ರೈಸ್ ಗಿಫ್ಟ್ ಮುಗಿಸುವಂಥ ಸಮಯ. ಆದರೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಮನುಷ್ಯ ದುಡ್ಡಿಗಿನ ಬೆಲೆ ಕೊಡಬೇಕಾಗಿರೋದು ಒಂದನ್ನೇ, ಟ್ರಸ್ಟ್. ನೀವು ಯಾರನ್ನ ನಂಬ್ತಿರೋ ಆ ನಂಬಿಕೆ ಉಳಿಸ್ಕೊಳಕ್ಕೆ ಆ ಜನ ಹೋರಾಡ್ತಾನೆ ಇರ್ತಾರೆ. ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.